ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಸಮಾನತೆ ಪರಿವರ್ತನೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕವಾಗಿ ಸಂಕಲ್ಪ ಮಾಡುವುದಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ಸಂವಿಧಾನವನ್ನು ಅಂಗೀಕರಿಸಿ ಅರ್ಪಿಸಿಕೊಂಡಿದ್ದೇವೆ. ಎಲ್ಲರಿಗೂ ಹೃದಯಪೂರ್ವಕವಾಗಿರ್ತಕ್ಕಂತಹ ಹಿಂದೆ ಈ ದೇಶ ಹೇಗೆ ಆಗುತ್ತಾ ಇನ್ನ ಇಲ್ಲ ಸಲ್ಲದ ಹೊರೆಗಳನ್ನ ಶಿಕ್ಷಕರ ಮೇಲೆ ಹಾಕುವಂಥದ್ದು. ಆ ಬಿಸಿ ಊಟ ನೀವು ನಿಭಾಯಿಸಿ, ಆ ಸಮವಸ್ತ್ರದಾಗಿ ಮಕ್ಕಳ ಗಣತಿ, ಜಾತಿ ಗಣತಿ, ಒಬ್ಬ ಮುಖ್ಯ ಶಿಕ್ಷಕರ ಮೇಲೆ ಹೊರೆ ಇದೆ. ಆ ಸಿಆರ್ಪಿನ ಆ ಶಾಲಾ ಶಿಕ್ಷಕರನ್ನೇ ತಗೊಳ್ಳುವಂಥದ್ದು, ಆ ಅಕ್ಷರದಾಸಕ್ಕೂ ಆ ಶಾಲಾ ಶಿಕ್ಷಕರನ್ನೇ ತಗೊಳ್ಳುವಂಥದ್ದು. ನಾವು ಊಟ ಫ್ರೀ ಇದೆ, ಬಿಸಿ ಊಟ ಫ್ರೀ ಇದೆ, ನಾವು ಹಾಲು ಕೊಡ್ತಾ ಇದ್ದೀವಿ, ಎಲ್ಲ ಕೊಡ್ತಾ ಇದ್ದೀವಿ. ಮೇಷ್ಟ್ರನ್ನ ಯಾರು ಕೊಡ್ತಾರೆ? ಒಬ್ಬ ಮಾಸ್ಟ್ರು ಅದೇ ಕೆಲಸ ಮಾಡ್ಕೊಂಡು ಇಡೀ ದಿನ ನಿಂತ್ಕೊಂಡ್ರೆ ದಾಖಲೆ ನಿರ್ವಹಣೆ ಮಾಡಿಕೊಂಡು ಎಲೆಕ್ಷನ್ ತಗೋತೀವಿ ಅವ್ರಿಗೆ. ಮತ್ತೆ ಮೇಲಿಂದ ಮೇಲೆ ತರಬೇತಿ ಕೊಡು, ವಾರ 15 ದಿನ ತರಬೇತಿ ಕೊಡು. ಇವನ್ನೆಲ್ಲ ನೀವು ಕೊಡೋದಾದ್ರೆ ಮತ್ತೀಗ ಗುಣಾತ್ಮಕ ಶಿಕ್ಷಣ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಯಾರು ಕೊಡ್ತಾರೆ? ಎಲ್ಲಿಂದ ಕೊಡ್ತಾರೆ? ಯಾರಿಂದ ಪ್ರಶ್ನೆ ಮಾಡೋದು?